ವಿರಾಮದ ನಂತರ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಈಗ ಕಾರ್ಯಕ್ರಮದಲ್ಲಿ ಮುಂದಿನ ಯಾವ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ ಗುರುಜಿ? ಈಗ ಹೇಳ್ತಕ್ಕಂಥ ವಿಚಾರ ಮುಂದುವರಿಸಬೇಕಾಗಿದ್ದ ವಿಚಾರ ಏನು ಅಂದರೆ, ಸೃಷ್ಟಿ ಅಂತಕ್ಕಂಥ ವಿಚಾರ ಏನು ಬಂದಿದೆ, ಆ ಹಾವನ್ನು ಓಡಿಸುವಂತೀವಲ್ಲ, ಸಂಕ್ರಾಂತಿ ಅಂತ ಕರಿತೀವಿ. ಸಂಕ್ರಾಂತಿ ಅಂದರೆ, ಸಂಕ್ರಾಂತಿಯಲ್ಲಿ ತಾವು ಮಾಡಬೇಕಾದ್ದೇನು ಅಂದರೆ, ಪ್ರತಿಯೊಬ್ಬರು ಹೋಗ್ತೀರಾ, ಹೊಸ ಫಸಲು ಏನು ಬಂದಿರುತ್ತೋ, ಪೈರುಗಳು ಬಂದಿರುತ್ತೋ ಅದನ್ನೆಲ್ಲ ಶೇಖರಣೆ ಮಾಡ್ಕೊತೀವಿ. ಹಬ್ಬದ ವಾತಾವರಣ ಎಲ್ಲ ವಿಶೇಷವಾಗಿರ್ತಕ್ಕಂಥ ರೈತ ಬಾಂಧವರಿಗೆ ವಿಶೇಷವಾದ ಹಬ್ಬ. ಆ ಸಂಕ್ರಾಂತಿಯಂದು ನಾವುಗಳೆಲ್ಲರೂ ಎಲ್ಲರ ಮನೆಗೂ ಹೋಗಿ ನಾವು ಮಾಡಿರ್ತಕ್ಕಂಥ ಈ ಬೆಳೆಗಳು ತಗೊಳ್ಳಿ ಅಂತ. ಅದಕ್ಕೂ ಮೊದಲು ಎಲ್ಲರೂ ಇರುವೆಗಳಿಗೆ ವಿಶೇಷವಾಗಿ ಏನು ಮಾಡ್ತಾರೆ, ರಾಶಿಗಟ್ಟಲೆ ಹಾಕಿರ್ತಕ್ಕಂಥ ಭತ್ತವೋ ಅಥವಾ ಧಾನ್ಯವೋ ದವಸವೋ ಎಲ್ಲವೂ ರಾಶಿಗಟ್ಟಲೆ ಹಾಕಿ ಸುತ್ತ ಭಾಗದಲ್ಲಿ ಹೀಗೆ ಗುಂಡಾಗಿ ಏನು ಮಾಡ್ತಾರೆ, ಎಲ್ಲ ಧಾನ್ಯಗಳನ್ನ ಸ್ವಲ್ಪ ಮಟ್ಟಿಗೆ ಚೆಲ್ಲಿರ್ತಾರೆ. ಅದು ಏನಕ್ಕೆ ಚೆಲ್ಲಿರ್ತಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ವಿಶೇಷವಾಗಿ ಆ ಕಾಲದಿಂದ ಮಾಡಿರ್ತಕ್ಕಂಥದ್ದು ಒಂದು ಹಬ್ಬಕ್ಕೆ, ವಿಶೇಷವಾಗಿ ಆಚರಣೆಗೂ, ಒಂದು ಸಂಪ್ರದಾಯಕ್ಕೂ ಪದ್ಧತಿಗೂ ಹಾಗೇ ವಾಡಿಕೆ ಮಾಡಿಕೊಂಡು ನಾವು ಭಾರತ ದೇಶದಲ್ಲಿ ಬಂದಿರತಕ್ಕಂಥ ಈ ರೀತಿ ಸೃಷ್ಟಿ ಸಂಕ್ರಾಂತಿ ಒಂದಕ್ಕೊಂದು ಸಂಬಂಧ. ಹಾಗೆ ಬಂದಿರತಕ್ಕಂಥ ಸೃಷ್ಟಿಯಲ್ಲಿ ನಾವೇನು ಮಾಡ್ತೀವಿ, ಆ ಧಾನ್ಯಗಳನ್ನ ಹಾಕಿರ್ತಾರೆ. ಯಾರ ಮುಖಾಂತರ? ರೈತರ ಮುಖಾಂತರ. ಯಾಕೆಂದರೆ ಮಳೆಗಾಲ ಬಂದಾಗ ಎಲ್ಲ ಕೊಚ್ಕೊಂಡು ಹೊಟ್ಟೋದಾಗ ಇರುವೆಗಳೆಲ್ಲ ತಮ್ಮ ದವಸ ಧಾನ್ಯಗಳನ್ನು ಸ್ವಲ್ಪ ಮಟ್ಟಿಗೆ ತಗೊಂಡು ಹೋಗಿ ಹಾಗೆ ಶೇಖರಣೆ ಮಾಡಿರುತ್ತಂತೆ. ಆ ಶೇಖರಣೆ ಮಾಡಿರ್ತಕ್ಕಂಥ ದವಸ ಧಾನ್ಯಗಳನ್ನು ರೈತರಿಗೆ ಆ ಕಾಲದಲ್ಲೇ ಕೊಟ್ಟಿರ್ತಕ್ಕಂಥ ಒಂದು ಬಡ್ಡಿ ವಿಚಾರಕ್ಕೋಸ್ಕರ, ಅಂದರೆ ನಾವು ನಿಮಗೆ ಶೇಖರಣೆ ಮಾಡಿರತಕ್ಕಂಥದ್ದು ಕೊಟ್ಟಿದ್ವಿ. ಆ ಕಾಲದಲ್ಲಿ ಫಸಲು ಬಂದಿದ್ದು ಹೇಗೇಗಿತ್ತೋ ಏನೇನಿತ್ತೋ ಒಂದು ಗೊತ್ತಾಗ್ತಿರಲಿಲ್ಲ. ಅದೆಲ್ಲ ತಾನು ಶೇಖರಣೆ ಮಾಡಿರೋದು ಅಧಿಕಸ್ಯ ಅಧಿಕ ಫಲಂ, ಅದು ಶೇಖರಣೆ ಮಾಡಿರೋದು ಮತ್ತೆ ರೈತರಿಗೆ ಸಿಕ್ಕಿದಾಗ ಅದು ಹಾಗೇ ಗಿಡಗಳು ಬಂದಾಗ, ಓ ಈ ಗಿಡ ಮುಖಾಂತರ ಇದು ಬಂದಿದೆ, ಸರಿ ಹಾಗೇನು ಮಾಡೋಣ, ಮೊದಲನೇ ಕಾಣಿಕೆ ವಾಪಸ್ಸು ತಿರುಗಿ ಆ ಬಡ ಮಕ್ಕಳಿಗೆ ಕೊಟ್ಟುಬಿಡೋಣ. ಆ ಬಡ ಮಕ್ಕಳು ಯಾರೋ? ಇರುವೆಗಳು, ದವಸ ಧಾನ್ಯ, ಕ್ರಿಮಿ ಕೀಟಗಳು ಎಲ್ಲರಿಗೂ ಹಾಗೆ ಹಂಚಿರ್ತಾರೆ. ತದನಂತರ ಪೂಜೆಯನ್ನು ಮಾಡಿ ದೇವಿ ಗರ್ಭಜನನಿ ಆ ಗ್ರಾಮ ದೇವತೆಗೆ ಸ್ಮರಣೆ ಮಾಡಿಕೊಂಡು ಧಾನ್ಯ ತೊಗೊತಾರೆ. ಆದರೆ ಧಾನ್ಯ ತೊಗೊಳಕ್ಕೆ ಮೊದಲು ಸಂಕ್ರಾಂತಿಗೆ ಎಲ್ಲ ಕುಟುಂಬವರೆಗೆ ಸಮೇತ ಎಲ್ಲ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ನೇರವಾಗಿ ಹೊಲದಲ್ಲಿ ಹೋಗ್ತಾರೆ. ಹಾವು ಹುಪ್ಪಟೆಗಳಿದ್ದರೆ ಏನು ಮಾಡುತ್ತೆ? ಹಷ್ಟಾಸ ಕಚ್ಚಿಬಿಡುತ್ತೆ. ಹಾಗೆ ಆ ಸರ್ಪ ಶೇಷ ಕಚ್ಚಿದಾಗ ಏನು ಮಾಡಬೇಕು, ಯಾವ ಕಾಲಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿರಲಿಲ್ಲ. ಅದಕ್ಕೆ ಸೃಷ್ಟಿ ಅಂತ ಮೊದಲಾಗಿ ಮಾಡ್ತಾಯಿದ್ರು, ಸಂಪ್ರದಾಯ ಪದ್ಧತಿ. ಏನು ಅಂದರೆ, ಊದ್ಕಡ್ಡಿ ಹೀಗಂತೀರ ಹಾವಿಗೆ ಹುತ್ತಕ್ಕೆ, ಹಾವಿದೆಯೋ ಇಲ್ವೋ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ, ಸುಮ್ಮನೆ ಹಾಗಂತೀರ. ಶಬ್ದ ಗಣ 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 ಅಂತ ಆ ಗಂಟೆಯನ್ನು ಬಾರಿಸ್ತೀರ, ಇಲ್ಲ ಒಳಗಡೆ ಹಾಲು ಹಾಕ್ತೀರಾ, ಊದ್ಕಡ್ಡಿ ಹಚ್ಚಿರ್ತೀರ, ಹೂಗಳನ್ನೆಲ್ಲ ಹಂಗೆ ಚೆಲ್ಲಿರ್ತೀರ. ಅಲ್ಲಿರ್ತಕ್ಕಂಥ ಹಾವಿಗೆ ಏನಾಗಿರುತ್ತೆ, ಈ ವಾಸನೆಯಿಂದ ಅಲ್ಲಿ ಇರೋಕ್ಕಾಗಲ್ಲ, ಉಸಿರುಗಟ್ಟಂಗಾಗ್ಬಿಡುತ್ತೆ ಹೊಸದಲ್ಲಿ. ಆ ಹುತ್ತದಿಂದ ಏನು ಮಾಡುತ್ತೆ, ಸೃಷ್ಟಿ ಹಾವನ್ನು ಹೊರಟುಬಿಡುತ್ತೆ. ಅದಕ್ಕೆ ಪ್ರತಿ ಸೃಷ್ಟಿಗೂ ವಿಶೇಷವಾಗಿ ಹಾವು ಯಾವ ಹುತ್ತದಲ್ಲಿರುತ್ತೋ ಮರತ್ತೆ ವಿಶೇಷವಾಗಿರ್ತಕ್ಕಂಥ ಹುತ್ತದಲ್ಲಿ ಇರೋದಿಲ್ಲ, ಬೇರೆ ಸಂಚಲನೆ ಹೊರಟೋಗುತ್ತೆ. ಆವಾಗ ನೀವೇನು ಮಾಡ್ಬೋದು, ಆನಂದವಾಗಿ ಯಾವುದು ತೊಂದರೆಗಳಿಲ್ಲದೆ ಎಲ್ಲ ಮಕ್ಕಳ ಸಮೇತ ಹೋಗಿ ಆ ಪೈರನ್ನು ಕತ್ತರಿಸ್ತೀರ. ಹಾಗೆ ಸೃಷ್ಟಿಗೂ ಸಂಕ್ರಾಂತಿಗಿರೋ ಸಂಬಂಧದಲ್ಲಿ ಪ್ರತಿ ತಿಂಗಳಲ್ಲಿ ಒಂದು ಸೃಷ್ಟಿ ಅಂತ ಬರುತ್ತೆ. ಆಗ ನಮ್ಮ ದಾರಿದ್ರ್ಯನ ಓಡಿಸೋಕ್ಕೆ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿನೇ ಆಹ್ವಾನಿತವಾಗ್ತಾನೆ. ಅವನು ಆ ಸೃಷ್ಟಿ ದಿವಸ ನಿಮ್ಮ ಮನೆಯಲ್ಲಿ ಏನಾದರೂ ವಿಶೇಷವಾಗಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ಒಳಗೆ ಯಾವ ಕಾಲಕ್ಕೂ ಮಕ್ಕಳಿಗೆ ರೋಗ ರುಜಿನಗಳೇನಾದರೂ ಬಂದರೆ, ಅಥವಾ ಹೆಣ್ಣು ಮಕ್ಕಳಿಗೆ ಯಾವ ಕಾಲಕ್ಕೂ ಸ್ವಲ್ಪ ಮಟ್ಟಿಗೆ ಅಲ್ಸರ್ ಅನ್ನೋದು ಭಾಗ ಇದ್ದರೆ, ಅಥವಾ ಆಪರೇಷನ್ಸ್ ಆಗಿರ್ತಕ್ಕಂಥ ವಿಚಾರಗಳಿದ್ದರೆ, ಎಷ್ಟೋ ಗಂಡಸರಿಗೆ ಹೆಂಗಸರಿಗೆ ಸೈನಸ್ ಪ್ರಾಬ್ಲಮ್ ಇದೆ, ಒಳಭಾಗದಲ್ಲಿರ್ತಕ್ಕಂಥ ಸೈನಸ್ಸು ಅಂತ ಇರ್ತೀರ, ಆ ತೊಂದರೆಗಳಿದ್ದರೆ, ಅದೇ ರೀತಿಯಾಗಿ ಎಷ್ಟು ಕೆಲಸ ಹುಡುಕಿ ಸಾಕಾಯಿತು ಗುರುಗಳೇ, ಏನೋ ಕೆಲಸನೇ ಸಿಗ್ತಾ ಇಲ್ಲ ಅನ್ನೋ ಪದ್ಧತಿ ಇದ್ದರೆ, ಆವಾಗ ಇದಕ್ಕೆಲ್ಲ ಸಾಕ್ಷಿಬದ್ಧವಾಗಿ ಸೃಷ್ಟಿ ನಿಮ್ಮ ರೋಗ ರುಜಿನಗಳನ್ನ, ನವಗ್ರಹ ದೋಷಗಳನ್ನು ಓಡಿಸೋದೇ ಸೃಷ್ಟಿ ದಿವಸ. ಆದರೆ ಆ ಸೃಷ್ಟಿ ದಿವಸ ಏನು ಮಾಡಬೇಕು? ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುವೆಗೆ ಒದ್ದಾಡ್ತಿರ್ತೀರ, 108 ಜನ ಗಂಡು ಬಂದರು, ಇದುವರೆ ತನಕ ತೋರಿಸಿದ್ದೆಲ್ಲ ತೋರಿಸ್ತಾನೆ ಇದ್ದೀವಿ. ಕೆಲವರು ಅಕಸ್ಮಾತ್ ಸೃಷ್ಟಿ ಪೂಜೆಯನ್ನು ಮಾಡಿಕೊಂಡು ಗಂಡಸರನ್ನ ಅಥವಾ ಒಂದು ಹುಡುಗರನ್ನ ಹುಡುಕ್ತಕ್ಕಂಥದ್ದು, ಗಂಡಸರಂದ ಬೀದಿಲಿ ಹುಡ್ಕೊಂಬರಕ್ಕಲ್ಲ, ಹುಡುಗರನ್ನ ವಧುವರನ್ನ ಅನ್ವೇಷಣೆಗೆ ಹುಡುಕ್ತಿರಲ್ಲ, ಆಗ ಒಳ್ಳೆ ಗಂಡ ಬರ್ತಾನೆ. ಸೃಷ್ಟಿ ಪೂಜೆ ಮಾಡದೆ ಹೋಗೋದು ಏನು ಮಾಡ್ತಾರೆ, ಅವ್ರು ಡೂಪ್ಲಿಕೇಟ್ ಜಾತಕಗಳು ಕೊಡ್ತಾರೆ ಗಂಡಸರು. ಏನು ಮಾಡ್ತಾರೆ, ಈ ಕಾಲದಲ್ಲಿ ಭಾಳ ಜನ ಸುಮ್ಮನೆ ಡೇಟ್ ಆಫ್ ಬರ್ತ್ ಚೇಂಜು, ನಮ್ಮ ಅಡ್ಜಸ್ಟ್ಗೆ ಮೂಲ ನಕ್ಷತ್ರ ಆಗಬರಲ್ಲ, ನಾನು ಬೇರೆ ನಕ್ಷತ್ರ ಹಾಕೊಂಡ್ಬಿಟ್ಟಿನಿ. ಅರ್ಚಕನಿಗೆ, ಶಾಸ್ತ್ರದವನಿಗೆ, ಜ್ಯೋತಿಷ್ಯದವನಿಗೆಲ್ಲ ದುಡ್ಡು ಕೊಟ್ಟು ದರಿದ್ರದವರು ಹೀಗೇನಾದರೂ ಚೇಂಜ್ಗಳು ಮಾಡಿದ್ರಿ ನಿಜವಾಗ್ಲೂ ಅನುಭವಿಸ್ತೀರ. ಹುಷಾರ್ ಹೇಳಿದ್ದೀನಿ. ಯಾವ ಕಾಲಕ್ಕೂ ಏನು ಹುಟ್ಟಿದೀವೋ, ಯಾವ ಧರ್ಮದಲ್ಲಿ ಹುಟ್ಟಿದೀವೋ, ಯಾವ ಕಾಲಕ್ಕೂ ಧರ್ಮದಿಂದ ಧರ್ಮ ಚೇಂಜ್ ಆಗಬಾರ್ದು. ಬಹಳ ಜನ ಕ್ರಿಶ್ಚಿಯನ್ಸು ಇನ್ ದ ನೇಮ್ ಆಫ್ ದಿ ಫಾದರ್ ಅಂಡ್ ಆಫ್ ದಿ ಸನ್ ಅಂಡ್ ಆಫ್ ದಿ ಹೋಲಿ ಸ್ಪಿರಿಟ್ ಆಮನ್, ಮೇಲಿಂದ ಕೆಳಗಿರ್ ಕರ್ಕೊಂಬನ್ನಿ ಬೇಗ ಇದನ್ನ, ಅಕ್ಕಪಕ್ಕದ ಮನೆ ಹಾಳು ಮಾಡಿ ನನ್ನೊಬ್ಬನ ಕಾಪಾಡಿ ಅಂತ ಒದ್ದಾಡ್ತಾರೆ. ಹೀಗೆ ಮಾಡ್ತಕ್ಕಂಥ ವಿಚಾರದಲ್ಲಿ ಇವತ್ತಿನ ದಿವಸ ಕನ್ವರ್ಷನ್ ಅಂತ ಮಾಡೋದ್ರಿಂದ ಬಹಳ ದೊಡ್ಡ ತಪ್ಪುಗಳು ಮಾಡ್ತಾರೆ. ಹಾಗೆ ನಿಮ್ಮಪ್ಪ ಅಮ್ಮಂದ್ರಿಗೆ ನೀವು ಹುಟ್ಟಿದ್ದ ಪಕ್ಷದಲ್ಲಿ ಯಾವ ಕಾಲಕ್ಕೂ ಇನ್ನೊಂದು ಜಾತಿಗೋ ಇನ್ನೊಂದು ಧರ್ಮಕ್ಕೆ ಸೇರಬಾರ್ದು. ಕಷ್ಟವೋ ಸುಖ
ಬದುಕು. ನೀವು ದೊಡ್ಡ ಜಾತಿ, ಕೀಳು ಜಾತಿ, ಮೇಲ್ಜಾತಿ ಅಂದ್ಕೋಬೇಡಿ. ಜಗತ್ತಲ್ಲಿ ಸೃಷ್ಟಿ ಮಾಡಿರತಕ್ಕಂಥ ಪರಮಾತ್ಮ ಎಲ್ಲರನ್ನೂ ಒಂದೇ ರೀತಿಯಾಗಿ ಜಾತಿ ವರ್ಗದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದ ಸಮಾನಾರ್ಥವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು, ಪ್ರತಿಯೊಬ್ಬರಿಗೂ ಒಳ್ಳೆ ಉನ್ನತ ಸ್ಥಾನವನ್ನು ಕೊಡ್ತಾನೆ. ಯಾವತ್ತು ನೀವು ಆ ಜಾತಿ ಮತ ಭೇದವನ್ನು ಬಿಡ್ತಿರೋ, ಯಾವ ಕಾಲಕ್ಕೆ ರಾಜಕೀಯ ವ್ಯಕ್ತಿಗಳನ್ನು ಅವರು ಉಪಯೋಗಿಸ್ಕೊಳ್ತಕ್ಕಂಥ ದುರುಪಯೋಗ ಮಾಡ್ಕೊಳ್ತಕ್ಕಂಥ ನಿಮ್ಮೆಲ್ಲ ಜನಗಳಿಗೋಸ್ಕರ ಈ ರೀತಿ ಬೇರೆ ರೀತಿ ಆಗ್ತಾ ಇದೆ. ದುಡ್ಡು ಕಾಸಿಲ್ಲ ಅಂದ್ಬಿಟ್ಟು ಇನ್ನೊಬ್ರಿಗೋಸ್ಕರ ಗಂಜಿನ ಅಂಬ್ಲಿನ ಕುಡ್ಕೊಂಡಿರೋಣ, ಬೇಕಾದ್ರೆ ಜೀವನ ಪರ್ಯಂತ ಸ್ವಾಭಿಮಾನವಾಗಿರಿ. ಯಾವ ಕಾಲಕ್ಕೂ ಬೇರೆ ಧರ್ಮಕ್ಕೆ ಹೋಗಬಾರ್ದು, ಇದು ಸತ್ಯ. ಅದಕ್ಕೋಸ್ಕರ ಆ ರೀತಿ ಮಾಡೋದ್ರಿಂದ ನೀವುಗಳು ಮಾಡಿರ್ತಕ್ಕಂಥ ತಪ್ಪಲ್ಲಿ, ಆ ಸೃಷ್ಟಿಯಲ್ಲಿ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಇದಕ್ಕೆಲ್ಲ ಪರಿಹಾರ ಸೃಷ್ಟಿ. ಅದಕ್ಕೆ ನಿಮ್ಮ ಕಷ್ಟಕ್ಕೋಸ್ಕರ ಭಗವಂತ ಇದ್ದಾನೆ ಹೊರತು ಯಾವ ಕಾಲಕ್ಕೂ ಮನುಷ್ಯನ ನಂಬಬೇಡಿ, ಹುಷಾರ್ ಹೇಳಿದ್ದೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾದಿಷ್ಟೇ, ಪ್ರತಿ ಸೃಷ್ಟಿಗೆ ಈ ರೀತಿಯಾದ ಎಲ್ಲ ಪರಿಹಾರಗಳನ್ನು, ಕಷ್ಟಗಳಿದ್ದ ಪಕ್ಷದಲ್ಲಿ, ದುಡ್ಡು ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟ ಇದ್ದ ಪಕ್ಷದಲ್ಲೂ ಇನ್ನೊಬ್ಬನ ಹತ್ರ ಸಾಲ ಮಾಡಬೇಡಿ. ಸಾಲ ತೀರ್ತಾನೆ ಇಲ್ಲ ಅಂತ ಒಂದು ಸಾಲಕ್ಕೆ ಮತ್ತಷ್ಟು ಸಾಲ, ಮತ್ತಷ್ಟು ಸಾಲ, ಮತ್ತಷ್ಟು ಸಾಲ ಅಂತ ಆಗ್ತಾ ಇದೆ. ಯಾವ ಕಾಲಕ್ಕೂ ಯಾವ ಧರ್ಮದ ಮೇಲೂ ಅಥವಾ ಯಾವ ಜಾತಿಯ ಮೇಲೂ ಅಗೌರವವನ್ನು ಸೂಚಿಸಬೇಡಿ. ಎಲ್ಲ ಧರ್ಮವು ಹೇಳ್ತಕ್ಕಂಥದ್ದು ಒಂದೇ ಮಾತು, ಭಾರತ ದೇಶದಲ್ಲಿ ನಾವು ಹುಟ್ಟು ಬೆಳೆದಿರ್ತಕ್ಕಂಥ ಪ್ರತಿಯೊಬ್ಬರು ನಮಗೇ ಗೊತ್ತಿಲ್ಲದೆ ಭಾರತ ದೇಶದಲ್ಲಿ ಜನನವಾಗಿದ್ದೀವಿ. ಆ ಭಾರತ ದೇಶ ಸಂಸ್ಕಾರ ಇವತ್ತಿನ ದಿವಸ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಇದ್ರೂ ಪಕ್ಷ ಸೃಷ್ಟಿಯನ್ನು ಬಹಳ ಚೆನ್ನಾಗಿ ಆಚರಿಸೋರು ದಕ್ಷಿಣ ಭಾರತದ ಮಾತ್ರ. ಅದಕ್ಕೆ ತಮಿಳುನಾಡಲ್ಲಿ ಹೋಗಿ ನೋಡಿ, ಪ್ರತಿ ಸೃಷ್ಟಿಗೂ ಸುಬ್ರಹ್ಮಣ್ಯನ ಆರಾಧನೆ ಮಾಡೋಕ್ಕೆ ಹೆಣ್ಣು ಮಕ್ಕಳು ಲಕ್ಷಣವಾಗಿ ವಿಭೂತಿ ಕುಂಕುಮನ ಇಟ್ಕೊಂಡು ಹೋಗ್ತಾರೆ. ಎಷ್ಟು ಚೆನ್ನಾಗಿ ಸೀರೆ ಮುಟ್ಕೊಂಡಿರ್ತಾರೆ, ಫಸ್ಟ್ ಕ್ಲಾಸಾಗಿ ಸೈಕಲ್ ಹೋಗ್ತಾರೆ. ಬೆಳಗ್ಗೆ ಎದ್ದು ಮನೆ ಮುಂದೆ ನೋಡಿ ರಂಗೋಲಿ ಇರುತ್ತೆ. ಆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಕ್ಕೆ ಮೊದಲು ಕಾಲಲ್ಲಿ ಗೆಜ್ಜೆ, ಕೈಯಲ್ಲಿ ಗಾಜಿನ ಬಳೆ. ಆ ಗಾಲ್ ಗಜ್ಜಿಗೆ ಹೆಜ್ಜೆ ಅಂತ ಹೇಳೋದು ಯಾತಕ್ಕೆ, ಕೈಯಲ್ಲಿ ಗಾಜಿನ ಬಳೆ ಏನಕ್ಕೆ ಗೊತ್ತಾ? ಯಾವತ್ತು ತಿಳ್ಕೊಳ್ಳಿ, ಪರಪುರುಷನ ಕಾಮದೃಷ್ಟಿಯ ಹೆಣ್ಣೆ ಮೇಲೆ ಯಾವ ಕಾಲಕ್ಕೂ ಕಾಮದೃಷ್ಟಿ ಬೀಳೋದಿಲ್ಲ. ಅಯ್ಯೋ ನೋಡಿದ್ಯಾ ಏನು ಗೌರವಾಗಿದ್ದಾಳೆ ಅಂತ ಒಂದು ಭಾವನೆ ಬರುತ್ತೆ. ನೀವುಗಳು ಹಾಗೆ ಬಿಚ್ಚೋಲೆ ಗೌರವ ಇದ್ದಂಗೆ ಪ್ಲಾಸ್ಟಿಕ್ ಬಳೆಗಳು, ಹಾಗೆ ಮಿಡಿ ಮ್ಯಾಕ್ಸಿಗಳು, ಈ ಕಾಲದಲ್ಲಿ ಚಡ್ಡಿ 1 ಕಿಲೋಮೀಟರ್ ಮೇಲಿರುತ್ತೆ, ಅಸಹ್ಯ. ಮಾನ ಮರ್ಯಾದೆಗಳು ಯಾವುದೂ ಇಲ್ಲ. ಅದೇ ತಮಿಳುನಾಡಲ್ಲಾಗಲಿ ಕೇರಳಲ್ಲಾಗಲಿ ಒಂದು ಸಂಪ್ರದಾಯ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ದಯವಿಟ್ಟು ಹೇಳ್ತೀನಿ, ವಿದೇಶ ಒಂದು ವಿಶೇಷವಾಗಿರ್ತಕ್ಕಂಥ ಆಚರಣೆಗಳನ್ನ ಭಾರತ ದೇಶಕ್ಕೆ ತರಬೇಡಿ. ಅಲ್ಲೇ ಸೃಷ್ಟಿಯನ್ನು ಆಚರಿಸ್ತಕ್ಕಂಥ ಪ್ರತಿಯೊಬ್ಬರು ನೀವುಗಳು ಮಾಡಬೇಕಾದಿಷ್ಟೇ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಸೃಷ್ಟಿಗೆ ಅಭಿಷೇಕವನ್ನು ಕೊಡಬೇಕು. ಆ ಅಭಿಷೇಕ ಕೊಡಬೇಕಾದ್ರೆ ಹೇಗೆ ಕೊಡಬೇಕು ಗೊತ್ತಾ ನಿಮಗೆ? ತಿಳ್ಕೊಳ್ಳಿ. ಅಭಿಷೇಕಕ್ಕೆ ಪ್ರತಿ ತಿಂಗಳಲ್ಲಿ ಒಂದು ಸೃಷ್ಟಿ ಬಂದಾಗ 2 ಲೀಟರ್ ಹಾಲನ್ನು ತಗೊಳ್ಳಿ. ಗಂಡು ಮಕ್ಕಳಿಗೆ ಮದುವೆ ಆಗದೇ ಇದ್ರೂ ಸರಿ, ಹೆಣ್ಣು ಮಕ್ಕಳಿಗೆ ಮದುವೆ ಆಗದೇ ಇದ್ರೂ ಸರಿ, ಆರ್ಥಿಕ ಪರಿಸ್ಥಿತಿ ಕಷ್ಟವಾಗಿದ್ದರೂ ಸರಿ, ಗಂಡ ಹೆಂಡತಿರು ಯಾವ ಕಾಲಕ್ಕೂ ಎಷ್ಟು ಸಂಪಾದನೆ ಮಾಡಿದ್ರೂ ಸಾಲ ತೀರ್ತಾ ಇಲ್ಲ ಅಂತಾದರೂ ಸರಿ, ಮಕ್ಕಳಿಗೆ ಯಾವ ಕಾಲಕ್ಕೂ ರೋಗ ರುಜಿನಗಳು ಬರದೇ ಇದ್ದಾದರೂ ಸರಿ, ಇದಕ್ಕೆಲ್ಲ ಏಕೈಕ ಪರಿಹಾರ ಮಾರ್ಗ ಪರಿಪೂರ್ಣವಾಗಿರ್ತಕ್ಕಂಥದ್ದು ಸೃಷ್ಟಿ ದಿವಸ ಹೋಗಿ ಸುಬ್ರಹ್ಮಣ್ಯನಿಗೆ ಹಾಲು ಅಭಿಷೇಕ. ಕೆಲವರು ಹೇಳ್ತಾರೆ, ಸುಶೀಲಮ್ಮ ನನ್ನ ಮಗನ ಹೆಸರಲ್ಲಿ ಅಭಿಷೇಕ ಕೊಟ್ಟು ಬಂದಿದ್ದೀನಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಒಳ್ಳೇದಾಗ್ಬೋದು. ಮಗ ಎಲ್ಲೋ ಕುಕ್ಕರ್ಸ್ಕೊಂಡಿರೋದು, ನೀವು ಕೊಟ್ಟು ಬರೋದು, ಅರ್ಚಕ ಮಾಡ್ತಾನೋ ಇಲ್ವೋ ದೇವರಿಗೆ ಬಲ್ಲ. ನೀವು ಹಾಲನ್ನು ಕೊಟ್ಟಾಗ ಅಭಿಷೇಕವನ್ನು ಸುಬ್ರಹ್ಮಣ್ಯನ ತಲೆ ಮೇಲಿಂದ ಕಾಲವರೆಗೂ ಬರೋವರೆಗೂ ಹಾಲನ್ನ ಮೇಲೆ ದೃಷ್ಟಿಯನ್ನು ಇಟ್ಟು ಪರಿಪೂರ್ಣವಾಗಿ ಸೃಷ್ಟಿ ದಿವಸ ಬೆಳಗಿನ ಜಾವ ದೇವಸ್ಥಾನದಲ್ಲಿ ಆ ಸುಬ್ರಹ್ಮಣ್ಯ ದೃಷ್ಟಿ ನಿಮ್ಮ ಮೇಲೆ ಬರಬೇಕು. ನಿಮ್ಮ ದೃಷ್ಟಿ ಸುಬ್ರಹ್ಮಣ್ಯಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಕೇಳ್ಕೋಬೇಕು. ಆವಾಗ ನಿಮ್ಮಲ್ಲಿರ್ತಕ್ಕಂಥ ಸೃಷ್ಟಿ ಹಾವನ್ನು ಓಡಿಸು, ದಾರಿದ್ರ್ಯವನ್ನು ಓಡಿಸು, ದರಿದ್ರವನ್ನು ಓಡಿಸು, ಒಳಗಿರ್ತಕ್ಕಂಥ ರೋಗವನ್ನು ಓಡಿಸು, ಕಷ್ಟಗಳನ್ನು ಓಡಿಸು ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೋಬೋದು. ಇದು ಸೃಷ್ಟಿಯ ನಿಜವಾದ ಅರ್ಥ. ನಾನು ಏನೇ ಹೇಳಿದ್ರು ಕಠೋರವಾಗಿ ಹೇಳ್ತೀನಿ. ಯಾವ ಧರ್ಮದವರಾಗಲಿ, ಯಾವುದೇ ವರ್ಗದವರಾಗಲಿ, ಯಾವುದೇ ವಿಚಾರವನ್ನು ಮಾಧ್ಯಮದಲ್ಲಿ ಹೇಳ್ತಾ ಇರಬೇಕಾದ್ರೆ ಯಾವ ಕಾಲಕ್ಕೂ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವ ಕಾಲಕ್ಕೂ ಹಿಂದೆ ಮುಂದೆ ನೋಡಬೇಕಾಗಿಲ್ಲ. ಆದರೂ ಎಷ್ಟು ಜನ ಕಠೋರವಾಗಿ ಹೇಳಿದ್ರೆ, ಕೆಲವರಿಗೆ ಹೇಳೋ ರೀತಿಯಲ್ಲಿ ಹೇಳಿದ್ರೇ ಕ್ಷಮಾಲೋಚನೆ. ಪ್ರತಿಯೊಂದು ನಾನು ಹೇಳಬೇಕಾದ್ರೆ ಕಾರ್ಯಕ್ರಮದಲ್ಲೂ ತಿಳ್ಕೊಳ್ಳಿ, ಯಾವತ್ತೂ ನಾನು ಹೇಳಿಲ್ಲ. ಪ್ರತಿದಿನ ನನ್ನ ಜೊತೆ ದೇವಿ ಇರ್ತಾಳೆ. ಅವಳು ಹೇಳಿರೋ ವಾಕ್ಯವನ್ನೇ ನಾನು ಹೇಳೋದು. ಯಾವ ಕಾಲಕ್ಕೂ ನಾಳೆ ಏನು ಬರುತ್ತೆ, ಇವತ್ತೇನು ಬರುತ್ತೆ ಅಂತ ನನಗೂ ಗೊತ್ತಿರಲ್ಲ. ಆದರೆ ಆ ವಿಚಾರವನ್ನು ತಿಳಿಸೋದು ಮಾತ್ರ ನನ್ನ ಧರ್ಮ. ಕಾಯ್ತಾರೆ ಬಂದೆ. ಗುರುಜಿ, ಸೃಷ್ಟಿಗೂ ಸಂಕ್ರಾಂತಿಗೂ ಇರುವಂತಹ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಈಗ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.